ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧಕ್ಕೆ ಕುರಿತಂತೆ ಈಗಾಗಲೇ ಜಗಜ್ಜಾಗಿರಾಗಿರುವಂತಹ ಅನೇಕ ವಿಚಾರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಟ್ ಎಲ್ರಿಗೂ ಇದ್ದಂತಹ ಪ್ರಶ್ನೆ, ದರ್ಶನ್ಗೆ ಮಗು ಇದೆ ಅಂತ ಗೊತ್ತಿದ್ರು ಪವಿತ್ರ ಗೌಡ ಹೆಂಗ್ ಹೋದ್ರು, ಹೆಂಗ್ ಪರಿಚಯ ಇವ್ರದ್ದು, ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಯಾರು ಇನಿಷಿಯೇಟ್ ಮಾಡಿದ್ದು ಫ್ರೆಂಡ್ಶಿಪ್ನ ಅಂತ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮದುವೆ ವಿಚಾರ ಗೊತ್ತಿದ್ರು ದರ್ಶನ್ ಹಿಂದೆ ಈಕೆ ಬಿದ್ದಿದ್ಯಾಕೆ, ಮದುವೆಯಾಗಿ ಮಗನಿದ್ರು ಪವಿತ್ರ ಮುಂದುವರೆದಿದ್ದು ಹೇಗೆ, ದರ್ಶನ್ ನಂಬರ್ ಸಿಕ್ಕಿದ್ದು ಹೇಗೆ, ಗೆಳತನವೇ ಈ ಎಲ್ಲಾ ವಿಚಾರಗಳಿಗೂ ಮೊದಲ ಹಾದಿನ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ನಟ ದರ್ಶನ್ ಹಾಗೂ ಪವಿತ್ರ ಸಂಬಂಧ ಜಗಜ್ಜಾಹೀರಾಗಿದ್ರು, ಅದಕ್ಕೊಂದು ಅಧಿಕೃತತೆ ಇರಲಿಲ್ಲ. ಇಬ್ಬರ ಬಾಯಲ್ಲಿ ಸ್ನೇಹ ಮತ್ತು ಪ್ರೀತಿ ಕುರಿತಂತೆ ಕೆಲವು ಸಂದರ್ಭದಲ್ಲಿ ಫೋಟೋ ಹಂಚ್ಕೊಳ್ಳೋದು ಅಥವಾ ಸ್ಟೇಟಸ್ ಹಾಕೊಳ್ಳೋದು ಬಿಟ್ರೆ ಅಧಿಕೃತತೆ ಇರಲಿಲ್ಲ. ಯಾವಾಗ್ಲಿಂದ ಸ್ಟಾರ್ಟ್ ಆಯಿತು, ಹೆಂಗ್ ಸ್ಟಾರ್ಟ್ ಆಯಿತು, ಯಾರು ಇನಿಷಿಯೇಟ್ ಮಾಡಿದ್ರು ಅಂತ. ಇದೆಲ್ಲ ಯಾಕೆ ಬೇಕಾಗತ್ತೆ ಚಾರ್ಜ್ ಶೀಟ್ನಲ್ಲಿ ಅಂತ ಹೇಳಿದ್ರೆ, ಇಬ್ಬರ ನಡುವೆ ಎಂತಹ ಗಾಢ ಸಂಬಂಧ ಇತ್ತು ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ದರ್ಶನ್ ಗೆಳತನ ಗಳಿಸುವ ಹಠಕ್ಕೆ ಈ ಪವಿತ್ರ ಬಿದ್ದಿದ್ದು ಇನಿಷಿಯಲ್ ಡೇಸ್ ಅಲ್ಲಿ. ಹೆಂಗಾದ್ರೂ ಮಾಡಿ ದರ್ಶನ್ ಸ್ನೇಹ ಬೇಕು, ಸಂಪರ್ಕ ಬೇಕು ಅಂತ ಬಿದ್ದಿದ್ಲಂತೆ. ಹೀಗಾಗಿ ದರ್ಶನ್ ಮ್ಯಾನೇಜರ್ನಿಂದ ಫೋನ್ ನಂಬರ್ ಅನ್ನ ಪಡೆದು ಆಕೆ ಚಾಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದು. ಆಕೆನೇ ಇನಿಷಿಯೇಟ್ ಮಾಡಿದ್ದು, ಈ ಸಂಬಂಧಕ್ಕೆ ಭದ್ರ ಬುನಾದಿಯನ್ನ ಹಾಕಿದ್ದು ಆಕೆನೇ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ ವೇಳೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಈಕೆ ಹೀರೋಯಿನ್ ಚಾನ್ಸ್ ಕೊಡಿ ಅಂತ ಹೇಳಿ ದರ್ಶನ್ ಹತ್ರ ಹೋಗಿರ್ತಾಳೆ. ಮಾಡಲಿಂಗ್ ಪ್ರೊಫೈಲ್ ಅನ್ನ ಕೂಡ ಪವಿತ್ರ ಗೌಡ ಶೇರ್ ಮಾಡ್ಕೊಂಡಿರ್ತಾಳೆ. ಇದೇ ನೆಪದಲ್ಲಿ ದರ್ಶನ್ ಜೊತೆಗೆ ಚಾಟಿಂಗು, ಕಾಲಿಂಗು, ಡೇಟಿಂಗು ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಸೊ ಈಕೆ ಹಠಕ್ಕೆ ಬಿದ್ದಿರ್ತಾಳೆ. ಮತ್ತೆ ದರ್ಶನ್ಗಿರುವ ಐಡೆಂಟಿಟಿಯನ್ನ ಹೆಂಗಾದ್ರೂ ಮಾಡಿ ಬಳಸ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಪಟ್ಟಿದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದರ್ಶನ್ಗಿರುವ ಅಭಿಮಾನಿಗಳು ಬೇಕಾಗಿತ್ತು, ದರ್ಶನ್ಗಿರುವಂತಹ ಜನಪ್ರಿಯತೆ, ಖ್ಯಾತಿ, ನೆಟ್ವರ್ಕ್, ಆ ನೆಟ್ವರ್ಕ್ನ ಮೂಲಕ ತನಗೇನಾದ್ರೂ ಲಾಭ ಆಗುತ್ತಾ ಅಂತ ನೋಡಿದ್ಲು. ಚಾಟಿಂಗ್ ಮೂಲಕ ಸ್ನೇಹ, ಸ್ನೇಹದ ನಂತರ ಪ್ರೀತಿ, ಇದು ಪವಿತ್ರ ಹಾದಿ. ಪರಿಚಯವಾದ ಜಸ್ಟ್ 4 ವರ್ಷಕ್ಕೆ ಪವಿತ್ರ ಗೌಡಗೆ ದರ್ಶನ್ ಮನೆಯನ್ನೇ ಗಿಫ್ಟ್ ಮಾಡೋ ಹಂತಕ್ಕೆ ಹೋಗ್ತಾರೆ. ವಾಚು, ಫೋನು ಎಲ್ಲ ಗಿಫ್ಟ್ ಮಾಡೋದೆಲ್ಲ ಸೆಕೆಂಡ್ರಿ. ಇವರು ಮನೆಯನ್ನೇ ಕೊಟ್ಬಿಟ್ಟಿದ್ರು ಜಸ್ಟ್ 4 ವರ್ಷದಲ್ಲಿ. 1,75,00,000 ಮೌಲ್ಯದ ಮನೆಯನ್ನ ಪವಿತ್ರಗೋಸ್ಕರ ಪ್ರೀತಿಯ ಕಾಣಿಕೆ ಅಂತ ದರ್ಶನ್ ಕೊಟ್ಟಿದ್ದು ಕೂಡ ಗೊತ್ತಾಗಿದೆ. ಅಡಿಷನಲ್ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಮನೆ ಕೆಲಸದವನಾಗಿ ಪವನ್ನನ್ನ ಕೂಡ ಈ ದರ್ಶನ್ ನಿಯೋಜನೆ ಮಾಡಿದ್ರು. ದರ್ಶನ್ ಮನೆ ಮತ್ತು ಪವಿತ್ರ ಮನೆ ಇಬ್ರು ಮನೆಯಲ್ಲೂ ಕೂಡ ಈ ಪವನ್ ಕೆಲಸ ಮಾಡ್ಕೊಂಡಿರ್ತಾ ಇದ್ದ. ಪ್ರತಿ ತಿಂಗಳು ಪವನ್ಗೆ ಸಂಬಳ ಕೂಡ ದರ್ಶನ್ನೇ ಕೊಡ್ತಾ ಇದ್ದು. ಸೊ ರಾಣಿಯಂತೆ ಪವಿತ್ರ ಗೌಡನನ್ನ ನೋಡ್ಕೊಳ್ತಾ ಇದ್ರು ದರ್ಶನ್ ಅನ್ನೋ ವಿಚಾರ ಇದೇ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಆಕೆಗೆ ಯಾರೋ ಮೆಸೇಜ್ ಮಾಡಿದ್ರು ಅಂತ ಕೆರಳಿದ್ರು, ಕ್ಷುದ್ರರಾದ್ರು ಅನ್ನೋ ವಿಚಾರಗಳನ್ನೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡುಕೊಂಡಿದ್ದಾರೆ. ಮತ್ತು ಪ್ರೀತಿಯ ಕಾಣಿಕೆಯಾಗಿ ಐಷಾರಾಮಿ ವಸ್ತುಗಳನ್ನ ಜೊತೆಗೆ ಇಡೀ ಮನೆಯನ್ನೇ ಕೊಟ್ಟಿದ್ರ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ. ಆ 1,75,00,000 ಹಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆಗಳು ಬೇರೆ ಬೇರೆ ಆಯಾಮದಲ್ಲೂ ಆಗ್ತಾ ಇದೆ.